ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಗವಿಮಠದಲ್ಲಿ ಪಿ ಶಂಕರ್ರಾವ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಅವರು 1986ರಲ್ಲಿ ಗೃಹ ರಕ್ಷಕ ದಳ ಸೇವೆಗೆ ಸೇರಿದರು. ಅಲ್ಲಿಂದ 2001ರಲ್ಲಿ ಘಟಕಾಧಿಕಾರಿಗಳಾಗಿ 2024ರವರೆಗೆ ಕಾರ್ಯನಿರ್ವಹಿಸಿದರು. ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಡಾಕ್ಟರ್ ಹಿರಿಶಾಂತ್ ವೀರ್ ಮಹಾಸ್ವಾಮಿಗಳು ಮತ್ತು ರಾಕೇಶಯ್ಯ ರಾಮಸ್ವಾಮಿ, ಅಧ್ಯಕ್ಷತೆ ವಹಿಸಿದ ಕೆ ರಾಜ್ ಫೀರ್, ಪ್ರಶಾಂತ್ ಪಾಟೀಲ್ ಮತ್ತು ಭೂ ವಿಜ್ಞಾನ ಇಲಾಖೆಯವರು, ಧಾರ್ಮಿಕ ದತ್ತ ಇಲಾಖೆಯವರು ಹಾಗೂ ವಿಜಯನಗರ ಜಿಲ್ಲೆಯ ಗೃಹ ರಕ್ಷಕ ದಳದ ಎಲ್ಲಾ ಘಟಕ ಅಧಿಕಾರಿಗಳು, ಎಲ್ಲಾ ಗೃಹ ರಕ್ಷಕರು ಮತ್ತು ಜನಸಾಮಾನ್ಯರು ಉಪಸ್ಥಿತರಿದ್ದರು. ರಕ್ಷಕರು ಅಂತಂದ್ರೆ ಒಂದು ಅಪಾರವಾದ ಒಂದು ನಂಬಿಕೆ. ಗೃಹ ರಕ್ಷಕರು ಒಂದು ಪೊಲೀಸರ ಒಂದು ಅಣ್ಣ ತಮ್ಮನ ಒಂದು ಭಾಗ. ಆ ಭಾಗದಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊತ ಬಂದಿದ್ದೀವಿ. ಶಂಕರ್ರಾವ್ ಸರ್ ಅವರು ಒಡನಾಟ ಇದೇ ತಾನೇ ನಮ್ಮ ಗಿರೀಶ್ ಸರ್ ಅವರು ಹೇಳಿದರು, ನಾವು ಲಕ್ಷದ್ವೀಪ ಹೋದೊತ್ತಿಗೆ ಅವತ್ತೇ ಮುಂದಾಳೋತ್ಸವ. ಆಗಿನ ಕಾಲದಲ್ಲಿ 96ರಲ್ಲಿ 99ರಲ್ಲಿ ಅವರೇ ನಮಗೆ ಮುಂದಾಳೋತ್ಸವ. ಟೋಟಲ್ ಆಗಿ ಕರ್ನಾಟಕ ಸ್ಟೇಟಿಂದ 7 ಜನ ಮಾತ್ರ ನಾವು ಸೆಲೆಕ್ಷನ್ ಆಗಿದ್ವಿ. ನೀವು 7 ಜನರು ಕರ್ಕೊಂಡು ಬಂದ್ಬಿಟ್ಟು ನಮಗೆ ವರದಿ ಮಾಡಿಸಿ ಮತ್ತೆ ಆಮೇಲೆ ರಿಟರ್ನ್ ಮತ್ತೆ ನಮ್ಮ ಬಳ್ಳಾರಿ ಕರ್ಕೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ನಮಗೆ ಧನ್ಯವಾದಗಳು ಅವರಿಗೆ. ಅದೇ ಥರ ನಮ್ಮ ಶಂಕರ್ರಾವ್ ಸರ್ ಅವರು ಅವರ ಪದಕ ಪುರಸ್ಕೃತರು, ರಾಷ್ಟ್ರಪತಿ ಪದಕ, ಮುಖ್ಯಮಂತ್ರಿ ಪದಕ, ಅವರು 25 ವರ್ಷದ ಒಂದು ಒಳ್ಳೆಯ ಸೇವಾ ಪದಕವನ್ನು ತೆಗೆದುಕೊಂಡಿದ್ದಾರೆ. ತದನಂತರ 75 ವರ್ಷಗಳ ಸೇವಾ ಪದಕವನ್ನು ತೆಗೆದುಕೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ನಮ್ಮ ಬಳ್ಳಾರಿ ಘಟಕದ ವತಿಯಿಂದ ಹಾಗೂ ಎಲ್ಲ ಪುರಸ್ಕೃತರ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೊಡ್ತಾ ಇದ್ದೀನಿ. ನನ್ನ ವಯೋನಿವೃತ್ತಿ ಯಾಕಂದ್ರೆ ಪಾಪ ಎಲ್ಲರಿಗೂ ವಯೋನಿವೃತ್ತಿ ಎಂಬುದು ಎಲ್ಲರಿಗೂ ಸಹಜ. ಆದ ಕಾರಣ ಇವತ್ತು ಅವರ ಬೀಳ್ಕೊಳ್ಳುವ ಸಮಾರಂಭಕ್ಕೆ ನಾವು ಎಲ್ಲರೂ ಭಾಗಿಯಾಗಿದ್ದೀವಿ. ಅವರಿಗೆ ದೇವರು ಆಯುರಾಗ್ಯ ಐಶ್ವರ್ಯವನ್ನು ಅವರು ಕೊಟ್ಟು ಕಾಪಾಡೋದ್ರಿಂದ ಅವರು ಅವರ ಫ್ಯಾಮಿಲಿಯವ್ರ ಜೊತೆಗೆ ಅವರು ಒಳ್ಳೆಯ ತನದ ಇದು ಕೆಲಸ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ನೀವು ಇವತ್ತು ನಾವು ಗೃಹರಕ್ಷಕರಿಂದ ಬೆಳ್ಕೊಳ್ಳುವ ಸಮಾರಂಭ ಮಾಡಿದ್ದೀವಿ. ಆದರೆ ತಾವು ಗೃಹರಕ್ಷಕದ ಅಂತ ನಾವು ಯಾವಾಗ ಕೈತು ನಾವು ಹೂವಿನಹಳ್ಳಿ ತಾಲೂಕು ಗೃಹರಕ್ಷಕ ದಳ ಘಟಕ ಕಳೆದ 23 ವರ್ಷಗಳಿಂದ ಗೃಹರಕ್ಷಕ ದಳದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗುತ್ತಿರುವ ಶ್ರೀ ಶಂಕರ್ರಾವ್ ಅವರ ಬೀಳ್ಕೊಡುಗೆ ಸುಂದರ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯರು, ನಡೆದಾಡುವ ದೇವರಿಂದ ಪ್ರಖ್ಯಾತಿಯಾಗಿರುವ ಡಾಕ್ಟರ್ ಹಿರಿಶಾಂತ್ ವೀರ್ ಮಹಾಸ್ವಾಮಿಗಳ ದಿವ್ಯ ಪಾದಗಳಿಗೆ ಚರಣವಿಟ್ಟು, ಹಾಗೆಯೇ ಗೃಹರಕ್ಷಕರ ಎಲ್ಲ ಅಧಿಕಾರಿಗಳಿಗೂ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಶಂಕರ್ರಾವ್ ಅವರ ಅಭಿಮಾನಿಗಳು ಮತ್ತು ಸ್ನೇಹಿತರು, ಗೃಹರಕ್ಷಕರಾದ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಮಸ್ಕರಿಸಿ, ಇವತ್ತು ಈ ಬೀಳ್ಕೊಡುಗೆ ಸಮಾರಂಭ ನಿಜವಾಗ್ಲೂ ನಾವು ಶಂಕರ್ ಅವರನ್ನು ನೋಡಿದರೆ ನಮ್ಮ ಸ್ನೇಹಿತರಂದರೆ ಹಿರಿಯ ಸ್ನೇಹಿತರು. PUC ಸೆಕೆಂಡ್ ಇಯರ್ ಅಲ್ಲೇ ನಾವು ನಮ್ಮ ಪಣಿ ಡಾಕ್ಟರ್ ಸರ್ ಅವ್ರನ್ನ ಈ ಸಂದರ್ಭದಲ್ಲಿ ನೆನಲಿ ನಮ್ತಾರೆ. ಪಣಿ ಡಾಕ್ಟರ್ ಸರ್ ಅವ್ರಿಗೆ ಭಾಳ ಕಡಿಮೆ ಶುಲ್ಕದಲ್ಲಿ ಅಮೌಂಟ್ ಅದು ಒಂದು ಶಿಥಿಲಾವಸ್ಥೆಯಲ್ಲಿ ಇತ್ತು ರೂಮು ಈ ಕಲ್ಲೇಶ್ವರ ದೇವಸ್ಥಾನ ಹತ್ರ. ನಾವು ಶಂಕರ್ ಅವರು ಮತ್ತು ನಮ್ಮ ಅಶೋಕ್ ಅವರು ನಮ್ಮ ರೇಣುಕರ್ ಅಂತ ಹೇಳಿ ಸುಮಾರು ಒಂದು 4-5 ಜನ ನಾವು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ವಿ. ಅವ್ರಿಗೆ ಭಾಳ ಸಮಾಜಿಗಳು ಶಂಕರ್ ಅವರು. ಆ ಟೈಲರಿಂಗ್ ವೃತ್ತಿಯನ್ನು ಮಾಡ್ತಲೇ ಈ ಒಂದು PUC ಮಾಡ್ತೀನಿ, ನಿಮ್ಮ ಜೊತೆಗೆ ಮಾಡ್ತೀನಿ ಅಂತ ಹೇಳಿ ಬಳಸ್ಕೊಂಡು ಒಳ್ಳೆ ನಮಗೆ ಮಾರ್ಗದರ್ಶನ ನೀಡಿದ್ರು ಅವರು. ಇವತ್ತು ನಾವು ಸಣ್ಣ ಪುಟ್ಟ ಸಾಮಾಜಿಕ ಸೇವೆ ಮಾಡ್ತೀನಪ್ಪ ಅಂದರೆ ನಮ್ಮ ಶಂಕರ್ರಾವ್ ಅವರು ನೀಡಿದಂಥ ನಮ್ಮ ಮಾರ್ಗದರ್ಶನ ನನಗೆ ಒಂದು ಕಾರಣ ಆಯ್ತಂದು ನಾನು ಹೇಳ್ತಾ ಇದ್ದೆ. ಯಾಕಂದರೆ ಇವತ್ತು ಅವರು ಒಳ್ಳೆ ನಮಗೊಂದು ಸ್ನೇಹಿತರ ಬಳಗವನ್ನು ಸೃಷ್ಟಿ ಮಾಡಿದ್ದಾರೆ. ಅಶೋಕ್ ಅಂತಂದೇಳಿ ಮಿಲಿಟರಿ ಹೋದವರು, ಇವರು ಗೃಹರಕ್ಷಕ ದಳದ ಸಿಬ್ಬಂದಿಗೆ ಬಂದರು. ಅಶೋಕ್ ಅವ್ರಿಗೆ ಯಾವತ್ತೂ ನಾವು ಶಂಕರ್ರಾವ್ ಹೋದಾಗ ಅನ್ನಿಸ್ತಾ ಇದ್ವಿ, ಯೋಚನೆಗಳು ಬರೋದು ಅಸಾಧ್ಯ ಅನ್ನುವಂಥದ್ದು. ಆ ದೃಷ್ಟಿಯಿಂದ ಒಂದಿಷ್ಟು ಸಾಮಾಜಿಕವಾಗಿ ಏನಾದರೂ ಕಾರ್ಯಗಳನ್ನು ನಡೆದರೆ ನಾವು ಕೊಡುಗೆಯನ್ನು ಕೊಡಬೇಕು.
ಅವಾಗ ಮಾತ್ರ ಇದು ನಮ್ಮ ಗೃಹರಕ್ಷಕ ದಳ ಸಿಬ್ಬಂದಿಗೆ ರೂಢಿಯಲ್ಲೇ ಬಂದದ ಅದು. ಯಾಕಂದರೆ ನೀವು ಯಾವಾಗ ಸೇರಿರ್ತೀರಿ, ನೀವು ವಿವಿಧ ಇಲಾಖೆಗಳ ಕೆಲಸಕ್ಕೆ ಹೋಗ್ತೀರಿ, ವಿವಿಧ ಜಾತ್ರೆಗಳಿಗೆ ಹೋಗ್ತೀರಿ, ವಿವಿಧ ಎಲ್ಲದಕ್ಕೂ ಹೋಗ್ತೀರಿ. ಮಾಡಬೇಕು ಅನ್ನುವಂಥ ಮನೋಭಾವ ನಿಮ್ಮಲ್ಲಿ ಅಚಲವಾಗಿರ್ತೈತಿ ಅನ್ನೋದರಲ್ಲಿ ಸಂಶಯ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಅದನ್ನ ನಾವೆಲ್ಲ ಕಂಡುಕೊಂಡಿದ್ದೀವಿ. ಈ ಗುಣಮಟ್ಟವನ್ನು ಬೆಳೆಸ್ಕೊಂಡಿದ್ದಕ್ಕಾಗಿ ಸಮಾಜ ನಮ್ಮನ್ನು ನೆನೆಸ್ತದ, ನಮ್ಮನ್ನು ಯಾವತ್ತು ನೋಡ್ರಿ. ಇವತ್ತು ನಮ್ಮ ಇಲ್ಲೆಲ್ಲದರಲ್ಲಿ ನೀವು ಇದರೊಳಗೆ ಸಾಹಿತಿಗಳದ್ರಿ, ಸೋನಾಗಿದ್ದವರು, ಮಲ್ಕಿವಡಿಯರ್ ನಾಗರಾಜ್ ಅವರು 2 ಪುಸ್ತಕ, 2ರಿಂದ 3 ಪುಸ್ತಕ, ಮತ್ತು ಪತ್ರಕರ್ತರಿದ್ದಾರೆ, ಪತ್ರಕರ್ತರು ಅದಾರ, ಫೋಟೋಗ್ರಾಫರ್ ಅದಾರ, ಕಲಾವಿದರು ಅದಾರ, ರೈತರು ಅದಾರ, ಮತ್ತು ಏನು ವಿವಿಧ ರೀತಿ ಸಂಗೀತಗಾರ ಅದಾರ, ಮತ್ತು ವಿವಿಧ ರೀತಿ ಏನು ಕೆಲಸಗಳು ಮಾಡಬೇಕು, ಸಮಾಜಕ್ಕೆ ತಮ್ಮ ಉಪಜೀವನವನ್ನು ಮಾಡಿಕೊಂಡು ಅತ್ಯುತ್ತಮವಾಗಿ ಕೆಲಸಗಳನ್ನು ಮಾಡಿಕೊಂಡು ಯಾರಿಗೂ ಭಾರ ಆಗದೆ ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುವಂಥ ವ್ಯಕ್ತಿತ್ವ ಗಳಿಸಿಕೊಂಡವರು ನಮ್ಮ ಗೃಹರಕ್ಷಕ ದಳ ಸಿಬ್ಬಂದಿ ಅನ್ನುವಂಥದ್ದು. ಮತ್ತು ನಮ್ಮ ಜಾತ್ರೆದಂತೂ ನಮ್ಗೆ ಚಿಂತಿಲ್ಲ. ಶಂಕರ್ರವರಿಗೆ, ನಮ್ಮ ವಸತಿಗಿರ್ಬೋದು, ನಮ್ಮ ಎಲ್ಲ ಬಳಗಕ್ಕೆ ಹೇಳಿಬಿಟ್ರೆ ತೇರು ಹಿಂಗೆ ತೇರಿಂದ ಹಿಂಗೆ ಐತಪ್ಪ ಬರ್ರಿ ಅಂತಂದ್ಗಳು ಎಲ್ಲರೂ ಬಂದು ಸೇವೆ ಮಾಡ್ತಾರೆ. ಮತ್ತು ಏನಾದರೂ ಕಾರ್ಯಕ್ರಮ ಐತಂದ್ರೆ ಸೇವೆ ಮಾಡ್ತಾರೆ. ಇಷ್ಟು ಮತ್ತೆ ಎಲ್ಲಾದ್ರೂ ಇಂಥದ್ದೊಂದು ಕಾರ್ಯ ಇದೆ ಅಂತಂದರೆ ನಾವು ಇನ್ನೂ ಒಂದು ನೆನಪು ಮಾಡ್ಕೋಬೇಕು. ಕರೋನಾ ಸಂದರ್ಭದಲ್ಲಿ ಭಾಳ ಕಷ್ಟ ಇದ್ದಾಗ ಅನೇಕ ಗಣ್ಯರು, ಅನೇಕರು ದಾನಿಗಳನ್ನು ಇವತ್ತು ನಾವು ನೆನಪು ಮಾಡ್ಕೋಬೇಕಾಗಿತ್ತು. ಆ ಎಲ್ಲ ದಾನಿಗಳಿಗೆ ಒಂದು ಜೋರಾಗಿ ಚಪ್ಪಾಳೆಗಳನ್ನು ಸ್ವಲ್ಪ ನಾವಂದ್ವಿ ಎಲ್ಲ ಗೃಹರಕ್ಷಕ ದಳ ಸಿಬ್ಬಂದಿಯವರಿಗೂ ಸಹಿತ ಕಿಟ್ಗಳನ್ನು ಕೊಡಬೇಕು, ಮತ್ತು ಬೇರೆ ಬೇರೆ ಎಲ್ಲರಿಗೂ ಕೊಡ್ರಿ, ಅವ್ರಿಗೂ ಕೊಡಬೇಕು ಅಂತಂದಾಗ ಆ ಸಂದರ್ಭದಲ್ಲಿ ಕಿಟ್ಗಳನ್ನು ಕೊಟ್ಟರು ಅನ್ನುವಂಥದ್ದು. ಹೀಗಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡುವಂಥ ಕೆಲಸಕ್ಕೆ ನೀವೆಲ್ಲ ಭಾಜನರಾಗಿದ್ದೀರಿ. ಇವತ್ತು ಶ್ರೀಮಠದ ಜಾತ್ರೆ, ನಮ್ಮ ಶಾಖಾ ಮಠದ ಜಾತ್ರೆ ಇಲ್ಲ, ನಮ್ಮ ಗೃಹರಕ್ಷಕ ದಳ ಸಿಬ್ಬಂದಿ ಕಾರ್ಯಕ್ರಮ ಐತೆ ಅಂತ ತಿಳ್ಕೊಂಡು ನಿನ್ನೆ ದಿವಸ ಭಕ್ತರಿಗೆಲ್ಲ ಹೇಳಿಲ್ಲ, ನಾ ರಾತ್ರಿ ಪಾಲ್ಗೊಳ್ತೀನಿ, ಮುಂಜಾನೆ ಪಾಲ್ಗೊಳ್ತೀನಿ, ನಮ್ಮದೊಂದು ಕಾರ್ಯಕ್ರಮ ಐತೆ, ನಮ್ಮ ಮಠದ ಕಾರ್ಯಕ್ರಮ ಐತಿ, ಹೋಗ್ಬೇಕು ಅಂತ ಹೇಳಿದ್ವಿ. ಅವರು ಭಾಳ ಸಂತೋಷದಿಂದ ನಮ್ಮನ್ನು ಕಳಿಸ್ಬಿಟ್ಟಿದ್ದಾರೆ. ನಿಮ್ಮನ್ನೆಲ್ಲ ನೋಡಿ ಬಹಳಷ್ಟು ಹರ್ಷವಾಗ್ತದೆ ಅನ್ನುವಂಥದ್ದನ್ನು ಹೇಳಿ ನಮ್ಮೆಲ್ಲ ಈ ಗೃಹರಕ್ಷಕ ದಳದ ಸಿಬ್ಬಂದಿ ಅಧಿಕಾರಿಗಳು ತುಂಬ ಚೆನ್ನಾಗಿ ಮಾತನಾಡಿದರು, ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದರು. ನಮ್ಮ ಶಂಕರ್ರಾವ್ ಅವರು ಏನು ನಿವೃತ್ತಿಯನ್ನು ಹೊಂದಿದ್ದಾರೆ, ಇನ್ನು ಅವರ ಒಳ್ಳೆಯ ಕೆಲಸಗಳು ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಡೀಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಎಲ್ಲಿ ನಮ್ಮ ಕೊಡೇಳಿ ಕೊಟ್ರೇಶ್ ಅವರು ಒಂದು ಮಾತು ಹೇಳ್ತಾರೆ, ನಮ್ಮ ಜೊತೆಗೆ ಬರಲಿ ಅಂತಂದು. ಹೌದು, ಇಂಥ ಜನರ ಜೊತೆಗೆ ನಾವು ಹೋಗಿದ್ದೆ ಯಾಕಂದರೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತೈತಿ ಅನ್ನುವಂಥದ್ದು. ಜನರ ಬದುಕಿಗೆ ಏನು ಬೇಕಾಗಿದೆ ಇವತ್ತು ಅದನ್ನೆಲ್ಲ ಕೊಡಲಿಕ್ಕೆ ಸಾಧ್ಯವಾಗ್ತೈತಿ. ಯಾಕೆ ಸಶಕ್ತರದವರು ಅರ್ಥ ಮಾಡ್ಕೊಂಡಾರ, ಯಾರನ್ನು ನಾವು ಅರ್ಥ ಮಾಡ್ಕೊತೀವಿ ಅವರ ಬದುಕಿಗೆ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತೈತಿ. ನೋಡ್ರಿ, ಎಡವಟ್ಟಿದ್ರಿಗೆ ಮಾಡಿ ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸನಿಯ ಭಕ್ತೆ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸೂರ್ಯಮಾಂಸ ಮಜ್ಜಮ. ಶವಚಂದ್ರೊಳಗೆ ಬರ್ತದೆ ಇದು. ಅದಕ್ಕೆ ಅನ್ನೋದಕ್ಕೊಂದು ಕಥೆ ಹೇಳಿ, ಈ ಹೆಣ್ಮಕ್ಳು ಇರ್ತಾರಲ್ಲ ಭಾಳ ಎಡವಟ್ಟು, ಸಣ್ಣ ಸಿಕ್ಕ ತಾಯಿನದು. ನಮ್ಮ ಶಂಕರ್ರಾವರಿಗೆ ಅವ್ರ ಧರ್ಮಪತ್ನಿ, ನೀವು ಎಷ್ಟೊತ್ತಿಗಾರ ಬರ್ರಿ, ಹೆಂಗಾರ ಇರ್ರಿ, ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ, ಮನೆ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ, ಮನೆ ಬಗ್ಗೆ ಚಿಂತೆ ಮಾಡಬೇಡ್ರಿ, ಸಮಾಜದ ಬಗ್ಗೆ ದೇಶದ ಬಗ್ಗೆ ಚಿಂತೆ ಮಾಡ್ರಿ ಅನ್ನುವಂಥದ್ರಿಂದ ಅವರು ಭಾಳ ಸಶಕ್ತರು. ಒಬ್ಬೊಬ್ರು ಇರ್ತಾರೆ ಭಾಳ ಎಡವಟ್ಟಿರ್ತಾರೆ. ಒಬ್ಬ ಹೆಣ್ಮಕ್ಳು ಇದ್ದಂತೆ ಎಡವಟ್ಟು, ಭಾರಿ ಎಡವಟ್ಟು. ಆಕೆಗೆ ಗಂಡ ಅಂತಿರ್ದಂತೆ, ಇಲ್ಲ ರೊಟ್ಟಿ ಮಾಡಿ, ನಾ ರೊಟ್ಟಿ ಮಾಡಂಗಿಲ್ಲ, ಚಪಾತಿ ಮಾಡಕ್ಕೆ, ಚಪಾತಿ ಮಾಡಂದ್ರೆ ನಾ ಮುದ್ದೆ ಮಾಡಕ್ಕೆ. ಅವನಿಗೆ ಅರ್ಥಗಿರ್ತದೆ, ಅವನಿಗೆ ಯಾವ್ದು ಬೇಕು ಅದನ್ನು ಮಾಡಿಸ್ಕೊಂಡು ತಿಂತಿದ್ದವ. ಅದು ಒಟ್ಟು ಹಿಂಗೆ ಬಟ್ಟೆ ತೊಳಿಬೇಡ ಅಂದ್ರೆ ಬಟ್ಟೆ ತೊಳಿಯಕ್ಕೆ,
ಐರನ್ ಮಾಡಿದ್ದೀನಿ ನೀನು ಅಂದ್ರೆ ಐರನ್ ಮಾಡಿದಾಕಿ ಹಿಂಗೆ ಎಡವಟ್ಟಿದ್ದಾಕಿ ತಲೆ ಕೆಟ್ಟು ಆತ ಅವರಪ್ಪ ಬಂದ ನಿಮ್ಮಪ್ಪ ಬಂದನ ಮತ್ತು ಹೋಳಿಗೆ ಮಾಡಿ ನೀನು ಅಂದ ಮಸ್ತ್ ಹೋಳಿಗೆ ಮಾಡಿದ್ರು ಹಿಂಗ ಮಂದಗಟ್ಟಿ ಮೇಲೆ ಹೊಂಟಿದ್ಲು ಹೊಳಿ ಅವ್ರಿಗಿನ್ನ ತೆಪ್ಪಿರ್ತದ ಹೊಂಟಿದ್ದು ತೆಪ್ಪದಾಗ ಹೋಗ್ಬೇಕಾಯ್ತು ತೆಪ್ಪದಾಗ ಹತ್ತಿದಿ ಜಿಗದಿ ಅಂದ ಕಮ್ಮಿ ಹರಿತಿತ್ತ ಜಿಗದ ಬಿಟ್ಲ ಹಾಳಾಗಿ ಹೋಗ್ಬೇಕಾಯ್ತು ಹಿಂಗೆ ಎಡವಟ್ಟಿದ್ರಿ ಏನು ಮಾಡ್ಬೇಕಾಯ್ತು ಅದಕ್ಕೆ ಇಬ್ಬರು ಕೂಡಿಕೊಂಡು ಹೋಗುವಂಥದ್ದು ಬದುಕದ ಬಂಡಿ ಇದ್ದಂಗಿರಿ ಎರಡು ಬಂಡಿ ಇದ್ದಂಗೆ ಆ ಜೀವನಕ್ಕೆ ಹಿಂಗೆ ನಡ್ಕೊಂಡು ಹೋಗೋದು ಅವನು ಎಷ್ಟು ಸಂಭಾಳಿಸಿ ಮನೆಯೊಳಗೆ ಮತ್ತು ಹೊರಗಲು ಸಹಿತ ಅತ್ಯಂತ ಪ್ರೀತಿಯಿಂದ ನಡ್ಕೊಂಡು ಇವತ್ತು ಬೆಲ್ಲದ ಅಚ್ಚಾಗಿ ಇವತ್ತು ಎಲ್ಲರ ಜೊತೆಗೆ ನನ್ನ ಫ್ರಿಜ್ ತಂದಿರೋದು ಇನ್ನೂ ಏನೇನೋ ಗಿಫ್ಟ್ ತಂದಾರ ಯಾಕೆ ತಂದಾರ ಅಂತ ಹಿಂಗೆ ನನಗೇನು ಬೇರೆ ನನಗೇನು ಅದು ನನಗೂ ಮಾತಾಡೋಕೆ ಟೈಮ್ ಇಲ್ಲ ಅಲ್ಲಿ ಸಹಿತ ಏಕ ಕಾರ್ಯಕ್ರಮಗಳು ನನಗೆ ಗೊತ್ತಿಲ್ಲ ಯಾಕ್ರಿ ಅವ್ರನ್ನ ಕೇಳಿ ನಾನು ಯಾರು ಫ್ರಿಜ್ ತಂದಲ್ಲ ಹಿಂದೆ ಏನಾದ್ರೂ ನನಗೆ ಗೊತ್ತಿಲ್ಲ ಅಂದ್ರೆ ಅವ್ರ ನಾ ಏನಾದ್ರು ಮಠಕ್ಕೆ ಕೊಡಕ್ಕೆ ತಂದಾರ ಅಂತ ಹಿಂಗೆ ಇಲ್ರಿ ನಮ್ಗೆ ಅವಾಗ ಮತ್ತೆ ನಮ್ಮ ಇರ್ಬದ್ರಪ್ಪ ಅದಕ್ಕೂ ಅಲ್ಲಿ ಇಲ್ರಿ ಶಂಕರ್ ಸರ್ ಜಯಂತಿ ಅದಕ್ಕೆ ಭಾಳ ನೋಡ್ರಿ ಎಷ್ಟು ಖುಷಿ ತರ್ತದೆ ಅವ್ರಿಗೆಲ್ಲ ಮತ್ತೊಂದು ಜೋರಾಗಿ ಚಪ್ಪಾಳೆ ಇಷ್ಟು ಅಭಿಮಾನ ಹಿಂಗಿರ್ಬೇಕು ಕೊನೆಗೆ ನಿವೃತ್ತಿ ಆದರೂ ನೀವು ಸಹಿತ ಹಾಗೆ ಕೆಲಸ ಮಾಡಬೇಕು ಸಮಾಜ ನೆನೆಸ್ಬೇಕು ಏನು ಎಂಥ ಒಳ್ಳೆಯ ವ್ಯಕ್ತಿ ಇದ್ನಪ್ಪ ಎಂಥ ಆಫೀಸರ್ ಇದ್ರಪ್ಪ ಅಂತ ನೆನೆಸುವಂಗೆ ಮಾಡಿದ್ದೆ ಯಾಕಂದರೆ ನಮ್ಮ ಜೀವನ ಸಾರ್ಥಕವಾಗ್ತೈತಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಒಬ್ಬ ಸಂದೀಪ ಅಂತ ಶಿಷ್ಯ ಅವರ ಬದಲಾಗಿ ನಾನಿವತ್ತು ಅವರ ಸುದೀರ್ಘ 23 ವರ್ಷಗಳ ಗೃಹ ರಕ್ಷಕ ದಳದಲ್ಲಿ ಏನೋ ಅವರು ಸೇವೆ ಸಲ್ಲಿಸಿದ್ದಾರೆ. ಅದರ ಬಗ್ಗೆ ಹೇಳೋ ಕೂತ್ರೆ ಹಾಗೆ ಹೇಳಿದ್ದಾರೆ ಪ್ರಸ್ತಾವನೆಯಲ್ಲಿ. ಅದನ್ನು ಬಿಟ್ಟು ಹೇಳಬೇಕು ಅಂತಂದ್ರೆ ಗೃಹ ರಕ್ಷಕ ದಳಕ್ಕೆ ಮಾರ್ಗದರ್ಶಿ ಇದ್ರು. ಸ್ಪೆಷಲಿ ನನಗೆ ನಾನು ಈ ಸೇವೆ ಗೃಹ ರಕ್ಷಕ ದಳಕ್ಕೆ ಆಸ್ ಇನ್ಸ್ಟ್ರಕ್ಟರ್ ಆಗಿ ಬೋಧಕನಾಗಿ ಸೇವೆ ಸಲ್ಲಿಸಕ್ಕೆ ನಾನು ಮೊದಲು ಶುರು ಮಾಡಿದ್ದು ಬೆಂಗಳೂರಲ್ಲಿ. ಹೆಡ್ ಕ್ವಾರ್ಟರ್ ಇದ್ದೆ ನಾನು. ಹೆಡ್ ಕ್ವಾರ್ಟರಿಂದ ನೆಕ್ಸ್ಟ್ ನಾನು ಬಂದಿದ್ದು ವಿಜಯನಗರ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗಿ ಬಂದು ಸುಮಾರು 10 ತಿಂಗಳಾಯ್ತು ಅಷ್ಟೇ. ಆ 10 ತಿಂಗಳಲ್ಲಿ ನಾನು ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡೋಕ್ಕಾಗಿರ್ಬೋದು ಅಥವಾ ಉತ್ತಮ ರೀತಿಯಲ್ಲಿ ಬಂದೋಬಸ್ತ್ ಕರ್ತವ್ಯಗಳಿಗೆ ಗೃಹ ರಕ್ಷಕರನ್ನು ನೀಡಕ್ಕೆ ವಿವಿಧ ರಾಜ್ಯಗಳಿಗೆ ಹೋಗಿ ಬಂದ್ವಿ. ಮಧ್ಯಪ್ರದೇಶ ಹೋಗಿ ಬಂದ್ವಿ, ತೆಲಂಗಾಣ 2 ಸರಿ ಹೋಗಿ ಬಂದ್ವಿ. ಸೊ ಎಲ್ಲ ಕಾನೂನು ಸುವ್ಯವಸ್ಥೆ ಬಂದೋಬಸ್ತ್ಗಳಾಗಿರ್ಬೋದು, ಇಲ್ಲಿ ಲೋಕಲ್ಗಳಲ್ಲಿ ಕೂಡ ಸುಮಾರು ಬಂದೋಬಸ್ತ್ಗಳು ನಡೆದು ನನಗೆ ಮಾಹಿತಿ ಇರೋಂಗೆ ಈ ವರ್ಷದಲ್ಲಿ ಆಗಸ್ಟ್ ತಿಂಗಳವರೆಗೆ ಸರಿಸುಮಾರು 23 ಬಂದೋಬಸ್ತ್ಗಳಾಗಿದ್ದಾವೆ. ಆ ಪ್ರತಿಯೊಂದು ಬಂದೋಬಸ್ತ್ಗಳಲ್ಲಿ ನನಗೆ ಬೆನ್ನೆಲುಬು ಆಗಿ ನನಗೆ ಮಾರ್ಗದರ್ಶಿಯಾಗಿ ನಾನು ಎಷ್ಟೇ ಜನ ಕೇಳಿ ನಾನು ಹೆಸರಿಡದೆ ಯಾವತ್ತೂ ಕರೆದಿಲ್ಲ ಅವ್ರನ್ನ. ನಾನು ಕರೆಯೋದ ಪ್ರೀತಿಯಿಂದ ರಾವ್ ನನಗೆ ಜನ ಕಡಿಮೆ ಬೀಳ್ತಿದ್ದಾರೆ, ಇನ್ನೊಂದು 10 ಜನ ಕೊಡೋಕ್ಕಾಗತ್ತಾ ರಾವ್ ಸರ್ ನೀವು ಹೆಂಗೆ ಹೇಳ್ತೀರಿ ಹೆಂಗೆ ರಾವ್ ಮತ್ತೊಂದು ಬಂದೋಬಸ್ತ್ ಯಾವುದೋ ಬಂತು ರಾವ್ 20 ಜನ ಕಡಿಮೆ ಬೀಳ್ತಿದ್ದಾರೆ ಹೆಂಗೆ ಮಾಡೋದು ಸರ್ ನಿಮ್ಗೆ ಇಲ್ಲ ಅಂತೀವ ನಾವು 20 ಜನ ಯಾಕೆ 30 ಜನ ಕೊಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಹಂತದಲ್ಲಿ ಕೂಡ ನನಗೆ ಸಹಕಾರ ನೀಡ್ತಾ ಬಂದಿದ್ದಾರೆ. ವಿಜಯನಗರ ಜಿಲ್ಲೆ ಗೃಹ ರಕ್ಷಕ ದಳಕ್ಕೆ ಸಹಕಾರ ನೀಡ್ತಾ ಬಂದಿದ್ದಾರೆ. ಅವರ ಸೇವೆಗೆ ಏನೋ ಇವತ್ತು ಬಂದು ಅವ್ರ ಬಗ್ಗೆ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ ಎಲ್ಲರೂ. ಸೊ ಅವರ ಸೇವೆ ನಾವು ಅತ್ಯಮೂಲ ಅಂತ ಹೇಳ್ಬೋದು. ಮುಂದೆ ಕೂಡ ಅವರ ಸೇವೆ ಹೆಸರಿಗೆ ಮುಗಿದಿರುತ್ತೆ. ಅವರ ದೇಹ ಗೃಹ ರಕ್ಷಕ ದಳದಿಂದ ಆಚೆ ಹೋಗ್ಬೋದು, ಆತ್ಮ ಯಾವಾಗಲೂ ನಮ್ಮ ವಿಜಯನಗರ ಜಿಲ್ಲೆ ಗೃಹ ರಕ್ಷಕ ದಳಕ್ಕೆ ಜೊತೆಗೆ ಬಳ್ಳಾರಿ ಜಿಲ್ಲಾ ಗೃಹ ರಕ್ಷಕ ದಳಕ್ಕೂ ಕೂಡ ಇರ್ತದೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಹೂವಿನಡಗಲಿ ತಾಲೂಕು ಘಟಕಕ್ಕೆ ನಮ್ಮ ಮಾರ್ಗದರ್ಶನ ಬೇಕೇ ಬೇಕು. ತಾವು ಮುಂದಿನ ದಿನಗಳಲ್ಲೂ ಕೂಡ ಇಷ್ಟೇ ಉತ್ಸಾಹದಿಂದ ನಮ್ಮ ಹೂವಿನಡಗಲಿ ತಾಲೂಕು ಘಟಕಕ್ಕೆ ಬೆನ್ನೆಲುಬಾಗಿ ಇರ್ತೀರಿ ಅಂತ ಭಾವಿಸ್ತಾ ತಮ್ಮ ಈ ವಯೋನಿವೃತ್ತಿ ಜೀವನ ಸುಖಕರವಾಗಿರಲಿ, ಆರೋಗ್ಯಕರವಾಗಿರಲಿ, ತಮಗೂ ತಮ್ಮ ಕುಟುಂಬಕ್ಕೂ ಗವಿ ಮಠದ ಸ್ವಾಮಿಗಳ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮದ ನಿಮಿತ್ತ ವೇದಿಕೆ ಮೇಲೆ ಆಸರಾಗಿರುತ್ತ ನಿಮ್ಮೆಲ್ಲ ಆತ್ಮೀಯ ಪರಮ ಪೂಜ್ಯ
ಶ್ರೀ ಹಿರಿಯ ಮಹಾಶಯ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆಯೇ ರಾಕೇಶಯ್ಯ ರಾಮಸ್ವಾಮಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಆಗ ನನ್ನ ಜಿಲ್ಲೆಯ ಮುಖ್ಯ ಬೋಧಕರಾಗಿ ಆಗಮಿಸಿರ್ತಕ್ಕಂಥ ನನ್ನ ಆತ್ಮೀಯ ಬೋಧಕರಾದಂಥ ಪ್ರಶಾಂತ್ ಪಾಟೀಲ್ ಅವರಿಗೂ ನಮಸ್ಕರಿಸುತ್ತಾ, ನನ್ನ ಆತ್ಮೀಯ ಗೆಳೆಯ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕೆ ರಾಜ್ಪೀರ್ ಮತ್ತು ನನ್ನ ಆತ್ಮೀಯ ಗಿರೀಶ ಹಾಗೂ ಕೋಡಳ್ಳಿ ಕೊಟ್ರೇಶ ಪರಶುರಾಮ್ ಹಾಗೂ ಗಣಿ ಮತ್ತು ಭೂಮಿ ಇಲಾಖೆಯ ಕಿರಣ್ ಸರ್ ಅವರು ಹಾಗೂ ಅಗ್ನಿಶಾಮಕ ಠಾಣೆಯ ಪ್ರಸಾದ್ ಸಾರು ಹಾಗೂ ಸುರೇಶ್, ಹಾಗೆಯೇ ನನ್ನ ಮೊದಲನೇ ದಿನದಿಂದ ಈ ಸೇವೆಗೆ ಸೇರಿದಾಗ ತರಬೇತಿ ನೀಡಿರ್ತಕ್ಕಂಥ ಎನ್ ಪಾಟೀಲ್ ಸರ್ ಅವರು ಹಾಗೂ ನನ್ನ ಆತ್ಮೀಯ ಬಸಲಿಂಗಪ್ಪ ಸರು, ಹಾಗೆಯೇ ಮೈಲಾರದಿಂದ ಧಾರ್ಮಿಕ ದತ್ತಿ ಇಲಾಖೆಯನ್ನು ಆಗಮಿಸ್ತಕ್ಕಂಥ ರಮೇಶ್ ಸರ್ ಅವರೇ, ಹಾಗೆ ನನ್ನ ಹಳೆಯ ಗೃಹರಕ್ಷಕರಾದಂಥ ಕನ್ನದಾಳ ಶಂಕರಪ್ಪನವರೇ. ಈ ಒಂದು ನಿವೃತ್ತಿ ಜೀವನ ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಇರ್ತಕ್ಕಂಥದ್ದೇ. ಅದೇ ರೀತಿಯಾಗಿ ನಾನು 10/10/1986 ಈಗ ಸೇವೆಗೆ ಸೇರಿದ್ದೆ. ಅಂದಿನ ಘಟಕಾಧಿಕಾರಿಯಾದಂಥ ಡಾಕ್ಟರ್ ಬಿ ಡಿ ಮುನಿಯರ್ ಅವರು ಬರಬೇಕಿತ್ತು. ಕಾರಣಾಂತರದಿಂದ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ಕಾರಣ ಅದು ಗೊತ್ತಾಗಿಲ್ಲ, ಬಟ್ ಬರಬೇಕಿತ್ತು ಅವರು. ಈ ಘಟಕವನ್ನು ಪ್ರಾರಂಭ ಮಾಡಿದ್ದೆ ಅವರು ನಾವು ಸೇರಿ, ಬಟ್ ಅವರ ಅನುಪಸ್ಥಿತಿಯಲ್ಲಿ ಸ್ವಲ್ಪ ಮಾನಸಿಕ ಗಾಸ ಆಗಿತ್ತು. ಹಾಗೆಯೇ ನಾವು ಈ ಒಂದು ಸೇವೆಗೆ ಸೇರಿದಾಗ ಕೇವಲ ಕವಾಯಿತು 3 ರೂಪಾಯಿ ಸಿಗ್ತಿತ್ತು. ಎಷ್ಟು? ಕೇವಲ 3 ರೂಪಾಯಿ ತೊಗೊಳ್ತಿದ್ವಿ. ಕರ್ತವ್ಯಕ್ಕೆ ಬಂದ್ಬಿಟ್ಟು 15 ರೂಪಾಯಿ ಸಿಗ್ತಾ ಇತ್ತು. ಒಂದು ದಿನಕ್ಕೆ ಕರ್ತವ್ಯ ಭತ್ಯೆ, ಊಟದ ಭತ್ಯೆ ಅಂತ ಕೊಡ್ತಾ ಇದ್ರು ನಮಗೆ, ಪಾಕೆಟ್ ಮನಿ. ಅದು 15 ರೂಪಾಯಿ ಇತ್ತು. ಅಲ್ಲಿಂದ ಈ ಜರ್ನಿ ಇಲ್ಲಿವರೆಗೆ ತೊಗೊಂಡ್ಬಂದಿದ್ದೀವಿ. ಬಟ್ ಅದು ಎಲ್ಲದಕ್ಕೂ ಕಾರಣ ಗುರುವಿನ ಆಶೀರ್ವಾದ, ಹಿರಿಯರ ಆಶೀರ್ವಾದದಿಂದ ಈ ಒಂದು ಜರ್ನಿ ತರಕ್ಕೆ ಸಾಧ್ಯ ಆಗಿಲ್ಲ. ಸುದೀರ್ಘ ನನ್ನ 38 ವರ್ಷದ ಈ ಜರ್ನಿ, ಇದರಲ್ಲಿ 23 ವರ್ಷ ಘಟಕಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಈ ಸೇವೆಗೆ ಈ ಒಂದು ಹಂತಕ್ಕೆ ಬರುವ ಕಾರಣ ಎಲ್ಲ ನನ್ನ ಆತ್ಮೀಯ ಗೃಹರಕ್ಷಕರೇ ಕಾರಣ ಹಾಗೂ ಹಿರಿಯ ಅಧಿಕಾರಿಗಳು, ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಹಾಗೂ ನನ್ನ ಘಟಕದ ಗೃಹರಕ್ಷಕರಿಂದನೇ ಮಾತ್ರ ಈ ಮಟ್ಟಕ್ಕೆ ನಾನು ಬರಕ್ಕೆ ಸಾಧ್ಯ ಆಗೈತಿ. ಅವರಿಂದನೇ ನಾನು, ನನ್ನಿಂದ ಅವರಲ್ಲ, ಅವರಿಂದ ನಾನು. ಹಾಗಾಗಿ ನನಗೆ ಇಲ್ಲಿವರೆಗೂ ಜರ್ನಿ ತರಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಆತ್ಮೀಯ ಗೃಹರಕ್ಷಕರಿಗೆ ನಮಸ್ಕರಿಸಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ. ಮನುಷ್ಯನ ಭಾವನೆಗಳು ಯಾವಾಗಲೂ ಪರಿಶುದ್ಧವಾಗಿರುತ್ತವೆ. ಮನುಷ್ಯನ ಭಾವನೆಗಳು ಯಾವಾಗಲೂ ಪರಿಶುದ್ಧವಾಗಿರುತ್ತವೆ ಮತ್ತು ಭೇಟಿಯು ಹಾಗೂ ವಿದಾಯದ ಸಮಯದಲ್ಲಿ ಹೆಚ್ಚು ಪ್ರಜ್ವಲಿಸುತ್ತವೆ. ಹಾಗೂ ಭೇಟಿಯ ಹಾಗೂ ವಿದಾಯದ ಸಮಯದಲ್ಲಿ ಹೆಚ್ಚು ಪ್ರಜ್ವಲಿಸುತ್ತವೆ. ಹೇಳ್ತಾ ಇನ್ನು ಮುಂದೆ ತಾವೇನು ಅಧಿಕಾರಿಗಳು ಹೇಳಿದ ರೀತಿಯಲ್ಲಿ ನಿವೃತ್ತಿ ಆದರೂ ಕೂಡ ನಾವು ನಮ್ಮೊಂದಿಗೆ ಇರಬೇಕು, ಬರಬೇಕನ್ನೋ ಮಾತನ್ನು ತಿಳಿಸಿದ್ದೀರಿ. ಅದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾತನ್ನು ಕೊಡ್ತಾ ಇದ್ದೇನೆ. ತಾವು ಯಾವ ಸಂದರ್ಭದಲ್ಲಿ ನನಗೆ ಕಾರ್ಯ ಮಾಡಿದ್ರು ಕೂಡ ನಾನು ಬಂದ್ಬಿಟ್ಟು ನನ್ನ ಕೈಲಾದಲ್ಲ ಈ ಒಂದು ಸೇವೆಯನ್ನು ಮತ್ತೆ ತಮಗೆ ಸಲ್ಲಿಸಲು ಅವಕಾಶ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಆಗ ಆತ್ಮೀಯ ಎಲ್ಲ ನನ್ನ ಹಿರಿಯ ಗೃಹರಕ್ಷಕರು ಹೊನ್ನೂರು ಸ್ವಾಮಿಗಳು ಬಂದಿದ್ದಾರೆ. ಹಾಗೇನೆ ವಿರೂಪಾಕ್ಷ, ಭಾಳ ಜನ ಇದ್ದಾರೆ. ನಮ್ಮ ಹಳೆ ಹೋಮ್ಗಾರ್ಡ್ಸ್ ಎಲ್ಲ ಕರೆದಿದ್ದೀವಿ. ಎಲ್ಲರೂ ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತೀರಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಗಣ್ಯರಲ್ಲಿ, ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಲ್ಲಿ ಅನಂತ ಶರಣಾರ್ಥಿಗಳು. ವಿಶೇಷವಾಗಿ ನಮ್ಮ ಬಸೆಟ್ಟಿ ವೀರಭದ್ರಪ್ಪ ಮತ್ತು ಷಣ್ಮುಖಯ್ಯ ಇತರರು ಎಲ್ಲರೂ ಫೋನ್ ಮಾಡಿದರು. ನಾವು ಒಂದು ಕಾರ್ಯಕ್ರಮದಾಗಿದ್ದೀವಿ, ಇಲ್ಲಿ ಗೃಹರಕ್ಷಕ ದಳದ ಕಾರ್ಯಕ್ರಮ ಐತಿ,
ನೀವು ದಯಮಾಡಿಸ್ಬೇಕು ಮತ್ತು ಅದರಲ್ಲೇ ಕಾರ್ಯಕ್ರಮ ಮಾಡ್ತೀವಿ. ಕೇಳೋದೇನೈತಪ್ಪ, ಮಠನ ನಿಮ್ದು ಐತಿ ಮಾಡ್ಕೊಡ್ರಿ ಅಂತ ಹೇಳಿದ್ರು. ಮಠನ ನಿಮ್ದು ಐತಿ ಮಾಡ್ಕೊಡ್ರಪ್ಪ. ಮತ್ತು ಜೊತೆಗೆ ಶಂಕರ್ರಾವ್ ಅದನ್ನು ನನಗೆ ಗೊತ್ತಿಲ್ಲ. ಅದೇ ಬಸೆಟ್ಟಿ ವೀರಭದ್ರಪ್ಪ ಪಾಪ ಹೇಳ್ಯಾನ ನಾನು. ಆದ್ರೆ ಸೌಮ್ಯಾಗ ಶ್ರಾವಣ ಮಾಸದ ಇಲ್ಲಿ ಸುಮಾರು ಒಂದು ದಿನಕ್ಕೆ 10-15 ಕಾರ್ಯಕ್ರಮಗಳು ಮತ್ತು 3-4 ಮನೆ ಪೂಜೆ ಹಿಂಗೆಲ್ಲ ಇರ್ತಾವೆ. ಧಾರ್ಮಿಕ ಕಾರ್ಯಕ್ರಮಗಳು ನಿಮಗೆಲ್ಲ ಗೊತ್ತಾಗ. ಸ್ವಾಮಿಗಳು ಆರಾಮ್ ಭಾಳ ಚಲೋ ಕಾರಣ ಅಡ್ಡಾಡ್ತಾರೆ, ಮಸ್ತ್ ಊಟ ಮಾಡ್ತಾರೆ ಅಂತ ನಿಮಗೆಲ್ಲ ಅನ್ಸುತ್ತೆ. ಒಂದ್ಸಲ ನಮ್ಮ ಜೊತೆಗೆ ಬರ್ರಿ, ಮಸ್ತ್ ಇರ್ತೈತಿ. ಏನಪ್ಪ ಸನ್ಯಾಸಿ ಸವಾಸ ಬೇಡಪ್ಪ ಅಂತೀರಿ ನೀವು. ಒಬ್ಬ ಹಿಂಗೆ ಅಂತಿದ್ದು ನಮ್ಮ ಕಮಲಾಪುರದಾಗ, ಭಾರಿ ಹುಡುಗ ಸರ್ ನಿಮ್ದು ಏನು ಕಾಸು ಏನಿದೆ ಬಾ ಹಂಗೆ ಒಂದಿನ ಮಜಾ ಮಾಡಿದ್ವಿ ನಾವು. ಬಾ ನನ್ನ ಜೊತೆಗೆ ಹಂಗೆ ಮುಂಜಾನೆ 8ಕ್ಕೆ ಶುರುವಾದ ಕಾರ್ಯಕ್ರಮ. 8ಕ್ಕೆ ಶುರುವಾಗಿ ರಾತ್ರಿ 12 ಗಂಟೆ ತನಕ ಪ್ರಸಾದ ಇಲ್ಲ, ನೀರಿಲ್ಲ, ನಮ್ಮದು ಇಲ್ಲ, ಅತ್ತಂದು ಇಲ್ಲ. ಅಜ್ಜಾರ ಅಂದ, ಈಗ ನಮ್ಮ ಶುಗರ್ ಏರಿಕೆ ಆಗತ್ರಿ, ಬ್ಯಾಡ್ರಿ ನಿಮ್ಮ ಜೊತೆಗೆ ಅಂದ. ಸ್ವಾಮಿ ಚಲೋ ಅಂದೆಲ್ಲ ಅಂದೆ ಅಂದ. ಇಷ್ಟು ಕಷ್ಟ ಐತಂದ್ರೆ ನಾನು ತರೋದು ನೋಡ್ರಿ ಅಂತ. ಅದಕ್ಕೆ ನಮ್ಮ ವೀರಭದ್ರಪ್ಪನವರು ತಿಳಿಸಿದ ಮೇಲೆ ಇಲ್ಲಿ ಬಂದು ನೋಡಿದ ಮೇಲೆ ಭಾಳ ಆನಂದ. ಒಬ್ಬ ಶಂಕರ್ರಾವ್ ಅವರು ಬಹುಶಃ ಅವ್ರು ನಾವು ಮುಂದೆ ಇಟ್ಕೊಂಡು ಹೇಳೋದಲ್ಲ, ಇಷ್ಟು ಜನ ಇಷ್ಟೆಲ್ಲರೂ ವೇದಿಕೆ ಮೇಲೆ ಮಾತನಾಡಿದ್ರಲ್ಲ, ಒಬ್ಬರ ಅವ್ರ ಬಗ್ಗೆ ಕಾಮೆಂಟ್ ಮಾಡಿದ್ರು, ಬೇರೆ ಏನಾದ್ರು ವಿಚಾರಗಳು ಇದೇ ಕಾಪಾಡ್ಕೊಂಡು ಹೋಗುವಂಥದ್ದು. ಅವರ ಗುಣ ಸಮಾಜಮುಖಿಯಾದ ಚಿಂತನೆ ಯಾವಾಗಿರ್ತೈತಿ, ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನುವಂಥ ಒಳಗೇನು ತುಡಿತ ಇರ್ತೈತಲ್ಲ, ಅದು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತೈತಿ ಅನ್ನೋದಕ್ಕೆ ಸಾಕ್ಷಿ ಯಾರಾದರೂ ಇದ್ರೆ ನಮ್ಮ ಶಂಕರ್ರಾವ್ ಹೇಳಬೇಕಾಗ್ತದೆ. ನಾವು ಲಿಂಗೇಶ್ವರ ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಇಲ್ಲ, ಈ ವರ್ಷ ನಮ್ಮ ಗೃಹರಕ್ಷಕ ದಳದವರಿಗೆ ಕೊಡಬೇಕು, ಇವ್ರ ಸೇವಾ ನಾ ಎಲ್ಲ ಕಡೆ ಗಮನಿಸ್ತಿರ್ತೀವಿ, ನೀವೇನು ಕೆಲಸ ಮಾಡ್ತೀರಿ, ಏನು ಮಾಡ್ತೀರಿ, ಮತ್ತು ಎಲ್ಲ ಕಡೆ ಹೋಗುವಂಥ ಸಂದರ್ಭದಲ್ಲಿ ಎಲ್ಲ ಬಳಗಿರ್ತೈತಿ. ನಮ್ಗೆ ಊಟ ಮಾಡಿರಲಿಪ್ಪ, ಏನಾದ್ರು ಕೊಡ್ಬೇಕು ಅನ್ನೋ ಅಂತ ಕೇಳ್ತಿರ್ತೀವಿ. ಹಿಂಗೆ ಇಷ್ಟು ಇದನ್ನೆಲ್ಲ ಗಮನಿಸಿದಾಗ ನಮ್ಮ ಕೇಳಿದ್ವಿ, ನಾವು ಶಂಕರ್ ಅವ್ರಿಗೆ ಹೇಳಿದ್ವಿ, ಎಲ್ಲರನ್ನ ಕರೆದು ಹೇಳಿದ್ವಿ, ಇಲ್ಲ ಲಿಂಗೇಶ್ವರ ಪ್ರಶಸ್ತಿಯನ್ನು ನಿಮಗೆಲ್ಲ ಕೊಡಬೇಕಂತ ಮಾಡಿವಪ್ಪ, ಅದು ಗೃಹರಕ್ಷಕ ದಳದಿಂದ ಒಬ್ಬರನ್ನ ಆಯ್ಕೆ ಮಾಡಿ ನೀವು ಕೊಡ್ರಿ ಅನ್ನುವಂಥ ಮಾತನ್ನು ಹೇಳಿದಾಗ ಭಾಳ ಪ್ರೀತಿಯಿಂದ ನೋಡ್ರಿ, ಬಹುಶಃ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ಸಾಹೇಬರಿಗೆ ಅವ್ರಿಗೆ ಕೊಡಬೇಕ್ರಿ ಮತ್ತು ನೋಡ್ರಿ, ಅವ್ರು ಎಷ್ಟು ಔದಾರ್ಯ ಗುಣ. ಇಬ್ಬರು ಹೆಂಗಂತಂದ್ರೆ ಒಂದೇ ನಾಣ್ಯದ 2 ಮುಖ ಇದ್ದಂಗೆ ಅವರು. ಶಂಕರ್ರಾವ್ ಮತ್ತು ನಮ್ಮ ಸಾಹೇಬರು, ರಾಜ್ಬೀರ್ ಅವರು ಒಂದೇ ನಾಣ್ಯದ 2 ಮುಖ ಇದ್ದಂಗೆ. ಮತ್ತು ಅವ್ರಿಗೆ ಎಷ್ಟು ಅವ್ರನ್ನ ನಾವು ವ್ಯಕ್ತಿತ್ವವನ್ನು ಹೇಳಬೇಕು ಅಂತಂದರೆ, ಅವ್ರಿಗೆ ಎಲ್ಲೋ ಒಂದು ಕಡೆ ಸನ್ಮಾನ ಮಾಡಿದ್ರು. ಸನ್ಮಾನ ಮಾಡಿದ ಹಣವನ್ನು ಎಲ್ಲ ದೇವಸ್ಥಾನಗಳಿಗೆ, ಮಂದಿರಗಳಿಗೆ, ಚರ್ಚ್ಗಳಿಗೆ, ಮಸೀದಿಗಳಿಗೆ ಆ ಹಣವನ್ನೆಲ್ಲ ದಾನ ಮಾಡಿದರು ಅನ್ನುವಂಥದ್ದು. ಏನು ಪ್ರಶಸ್ತಿ ನಿಧಿ ಕೊಟ್ಟಿರಲ್ಲ ಅವೆಲ್ಲವನ್ನು ದಾನ ಮಾಡಿದ್ರು. ನಮ್ಮ ತಲೆನೂ ತಂದು ಕೊಟ್ಟರು, ಅದನ್ನು ಅಭಿಷೇಕ ನಿಧಿ ಬರ್ಸಿದ್ವಿ ನಾವು. ಯಾಕ್ರಿ ಅಂದ್ವಿ, ಇಲ್ಲರಿ ಅಜ್ಜವ್ರೆ ಇಷ್ಟು ದತ್ತಿ ಕೊಟ್ಟಿದ್ರು, ನಮಗೆ ದುಡ್ಡು ಕೊಟ್ಟಿದ್ರು, ಅದು ನನಗೆ ಬೇಡ, ನನಗೆ ಸಾಕಷ್ಟು ಭಗವಂತ ಕೊಡ್ತಾನೆ ನಿಮ್ಮ ಆಶೀರ್ವಾದದಿಂದ ಅನ್ನುವಂಥ ಮಾತನ್ನು ತಿಳಿಸಿದ್ರು ಅನ್ನುವಂಥದ್ದು. ಹೀಗೆ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಬೆಳಿಬೇಕು ಅಂತಂದರೆ ಆತನಲ್ಲಿ ಸಹನೆ ಇರಬೇಕು, ಮತ್ತು ಪ್ರೀತಿ ಇರಬೇಕು, ಪ್ರೇಮ ಇರಬೇಕು, ವಿಶ್ವಾಸ ಇರಬೇಕು. ಮತ್ತು ಜೊತೆಗೆ ನಮ್ಗೆ ಯಾರು ಆಗ್ಲಾರ್ದರು ಇರ್ತಾರಲ್ಲ, ಆಗ್ಲಾರ್ದರು ಕವಿ ಭಾಳ ಚಂದ ಹೇಳ್ತಾನೆ, ಅವರು ತಲೆ ತೆಗೆಯೋದು ಬೇಕಾಗಿಲ್ಲ, ನಾವು ತಲೆಯಾಗಿಂದ ತೆಗೆದ್ಬಿಟ್ರೆ ಸಾಕು. ತಲೆ ತೆಗೆಯೋದು ಬೇಕಾಗಿಲ್ಲ, ತಲೆಯಾಗಿಂದ ತೆಗೆದ್ರು. ತಲೆಯಾಗಿಂದ ತೆಗೆದ್ರೆ ಕಿಂಚಿತ್ತೂ ಸಹಿತ ಬರೋದಿಲ್ಲ ಅನ್ನುವಂಥದ್ದು. ಆ ಗುಣಗಳನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು ಶಂಕರ್ರಾವ್ ಅವರು. ನಿಜಕ್ಕೂ ಯಾರೇ ಕರಲಿ ಭಾಳ ಪ್ರೀತಿಯಿಂದ ನಮ್ಮ ಸಾಹೇಬರು ಭಾಳ ಚಲೋ ಮಾತು ಹೇಳಿದರು, ಒಳ್ಳೆ ವಿಚಾರಗಳನ್ನು ತಿಳಿಸಿದ್ರು ಮೈಲಾರಕ್ಕೆ ಬಂದಂಥ ಸಂದರ್ಭದಲ್ಲಿ. ಮತ್ತು ಅನೇಕರು ಇಲ್ಲಿ ಅಲ್ಲ, ಅವ್ರು ಅನ್ನೋದು ಎಲ್ಲರೂ ಸಹಿತ ಅವ್ರ ಬಗ್ಗೆ ಎಷ್ಟು ಚೆನ್ನಾಗಿ ಮಾತನಾಡಿದ್ರಲ್ಲ. ಬಹುಶಃ ಇಂಥ ವ್ಯಕ್ತಿಗೆ
ಇವತ್ತೇನು ನಾವು ಪದ್ಮಶ್ರೀ ಪ್ರಶಸ್ತಿ ಕೊಡ್ತಾರ ರಾಷ್ಟ್ರಪತಿಗಳಿಂದ ಅಂತಲ್ಲ, ಆ ಎಲ್ಲ ಪ್ರಶಸ್ತಿ ಕೊಟ್ಟು ಇವರೆಲ್ಲ ಮಾತಾಡಿದ್ರಲ್ಲ, ಪ್ರಶಸ್ತಿ ಬಂದಂಗೆ ಎಲ್ಲ ಗುಣಗಳನ್ನು ನಮ್ಮ ಶಂಕರ್ರಾವ್ ಅವರು ಒಳಗೊಂಡಿದ್ದಾರೆ. ಮತ್ತು ಇವತ್ತು ನಿವೃತ್ತಿಯಾಗೀನಿ ಅನ್ನುವಂಥದ್ದು, ನಿವೃತ್ತಿ ಆಗಿದ್ದಾರೆ ಅನ್ನುವಂಥದ್ದು ಇಲ್ಲ. ಇವತ್ತು ನಿವೃತ್ತಿ ಆಗ್ಯಾರ ಅಂದ್ರೆ ಮುಂದೆ ಪ್ರವೃತ್ತಿ ಬೆಳಿತೈತೆ ಅಂತ. ಪ್ರವೃತ್ತಿ ಸಮಾಜದಲ್ಲಿ ಅನೇಕ ಕೆಲಸಗಳದಾವೆ. ಅದಕ್ಕೆ ನಾವು ಅನೇಕ ನಿವೃತ್ತಿ ಹೊಂದಿರತಕ್ಕಂಥ ಕಾರ್ಯಕ್ರಮಗಳಿಗೆ ಹೋದಾಗ, ಬೀಳ್ಕೊಡುಗೆ ಸಮಾರಂಭಕ್ಕೆ ಹೋದಾಗ ಇನ್ಮೇಲೆ ನಮ್ಮ ಜೊತೆಗೆ ಸಹಭಾಗಿ ಆಗಪ್ಪ. ಸಾಕಷ್ಟು ಕೆಲಸ ಇರ್ತಾವೆ, ಮಠಗಳಲ್ಲಿ ಕೆಲಸ ಇರ್ತಾವೆ, ಮಂದಿರಗಳಲ್ಲಿ ಕೆಲಸ ಇರ್ತಾವೆ, ಸಮಾಜದಲ್ಲಿ ಅನೇಕ ಕೆಲಸ ಇರ್ತಾವೆ. ಅಲ್ಲಿ ನಿಭಾಯಿಸುವಂಥ ಕಾರ್ಯವನ್ನು ಮಾಡಬೇಕು ಅಂಥವ್ರಿಗೆ. ಯಾಕಂದರೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತಂದರೆ ಇಂಥವ್ರಿಂದ ಸಾಧ್ಯ ಅನ್ನುವಂಥದ್ದು ಅಭಿಮಾನ. ನಾವು ಕೆಲವು ಮಂದಿ ಏನಾಗಿರ್ತೀವಿ ಅಂದ್ರೆ ಸೀಮಿತ ಆಗಿಟ್ಟಿರ್ತೀವಿ, ನಮ್ಗೇನು ಯೋಚನೆಗಳು ಬರೋದು ಅಸಾಧ್ಯ ಅನ್ನುವಂಥದ್ದು. ಆ ದೃಷ್ಟಿಯಿಂದ ಒಂದಿಷ್ಟು ಸಾಮಾಜಿಕವಾಗಿ ಏನಾದರೂ ಕಾರ್ಯಗಳು ನಡೆದರೆ ನಾವು ಕೊಡುಗೆಯನ್ನು ಕೊಡಬೇಕು. ಅವಾಗ ಮಾತ್ರ ಇದು ನಮ್ಮ ಗೃಹರಕ್ಷಕ ದಳ ಸಿಬ್ಬಂದಿಗೆ ರೂಢಿಯಲ್ಲೇ ಬಂದದ. ಯಾಕಂದರೆ ನೀವು ಯಾವಾಗ ಸೇರಿರ್ತೀರಿ, ನೀವು ವಿವಿಧ ಇಲಾಖೆಗಳ ಕೆಲಸಕ್ಕೆ ಹೋಗ್ತೀರಿ, ವಿವಿಧ ಜಾತ್ರೆಗಳಿಗೆ ಹೋಗ್ತೀರಿ, ವಿವಿಧ ಎಲ್ಲದಕ್ಕೂ ಹೋಗ್ತೀರಿ. ಮಾಡಬೇಕು ಅನ್ನುವಂಥ ಮನೋಭಾವ ನಿಮ್ಮಲ್ಲಿ ಅಚಲವಾಗಿರ್ತೈತಿ ಅನ್ನೋದರಲ್ಲಿ ಸಂಶಯ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಅದನ್ನು ನಾವೆಲ್ಲ ಕಂಡುಕೊಂಡಿದ್ದೀವಿ. ಈ ಗುಣಮಟ್ಟವನ್ನು ಬೆಳೆಸ್ಕೊಂಡಿದ್ದಕ್ಕಾಗಿ ಸಮಾಜ ನಮ್ಮನ್ನು ನೆನೆಸ್ತದ, ನಮ್ಮನ್ನು ಯಾವತ್ತು ನೋಡ್ರಿ. ಇವತ್ತು ನಮ್ಮ ಇಲ್ಲೆಲ್ಲ ಅದರಲ್ಲಿ ನೀವು ಇದರೊಳಗೆ ಸಾಹಿತಿಗಳದ್ರಿ, ಮಲ್ಕಿಯೋಡಿಯರ್ ನಾಗರಾಜ್ ಅವರು 2 ಪುಸ್ತಕ, 2ರಿಂದ 3 ಪುಸ್ತಕ, ಮತ್ತು ಪತ್ರಕರ್ತರು ಇದ್ದಾರೆ, ಪತ್ರಕರ್ತರು ಅದಾರ, ಫೋಟೋಗ್ರಾಫರ್ ಅದಾರ, ಕಲಾವಿದರು ಅದಾರ, ರೈತರು ಅದಾರ, ಮತ್ತು ಏನು ವಿವಿಧ ರೀತಿ ಸಂಗೀತಗಾರ ಅದಾರ, ಮತ್ತು ವಿವಿಧ ರೀತಿ ಏನು ಕೆಲಸಗಳು ಮಾಡಬೇಕು, ಸಮಾಜಕ್ಕೆ ತಮ್ಮ ಉಪಜೀವನವನ್ನು ಮಾಡಿಕೊಂಡು ಅತ್ಯುತ್ತಮವಾಗಿ ಕೆಲಸಗಳನ್ನು ಮಾಡಿಕೊಂಡು ಯಾರಿಗೂ ಭಾರ ಆಗದೆ ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುವಂಥ ವ್ಯಕ್ತಿತ್ವ ಗಳಿಸಿಕೊಂಡವರು ನಮ್ಮ ಗೃಹರಕ್ಷಕ ದಳ ಸಿಬ್ಬಂದಿ ಅನ್ನುವಂಥದ್ದು. ಮತ್ತು ನಮ್ಮ ಜಾತ್ರೆದಂತೂ ನಮ್ಗೆ ಚಿಂತಿಲ್ಲ. ಶಂಕರ್ರವರಿಗೆ, ನಮ್ಮ ವಸತಿಗಿರ್ಬೋದು, ನಮ್ಮ ಎಲ್ಲ ಬಳಗಕ್ಕೆ ಹೇಳಿಬಿಟ್ರೆ ತೇರು ಹಿಂಗೆ ತೇರಿಂದ ಹಿಂಗೈಕಪ್ಪ ಬರ್ರಿ ಅಂತಂದ್ಗಳು ಎಲ್ಲರೂ ಬಂದು ಸೇವೆ ಮಾಡ್ತಾರೆ. ಮತ್ತು ಏನಾದರೂ ಕಾರ್ಯಕ್ರಮ ಆಯ್ತಂದ್ರೆ ಸೇವೆ ಮಾಡ್ತಾರೆ. ಇಷ್ಟು ಮತ್ತೆ ಎಲ್ಲಾದ್ರಿಂಥದ್ದು ಒಂದು ಕಾರ್ಯ ಇದೆ ಅಂತಂದರೆ ನಾವು ಇನ್ನೂ ಒಂದು ನೆನಪು ಮಾಡ್ಕೋಬೇಕು. ಕರೋನಾ ಸಂದರ್ಭದಲ್ಲಿ ಭಾಳ ಕಷ್ಟ ಇದ್ದಾಗ ಅನೇಕ ಗಣ್ಯರು, ಅನೇಕರು ದಾನಿಗಳನ್ನು ಇವತ್ತು ನಾವು ನೆನಪು ಮಾಡ್ಕೋಬೇಕಾಗಿತ್ತು. ಆ ಎಲ್ಲ ದಾನಿಗಳಿಗೆ ಒಂದು ಜೋರಾಗಿ ಚಪ್ಪಾಳೆಗಳನ್ನು ಸ್ವಲ್ಪ ನಾವಂದ್ವಿ ಎಲ್ಲ ಗೃಹರಕ್ಷಕ ದಳ ಸಿಬ್ಬಂದಿಯವರಿಗೂ ಸಹಿತ ಕಿಟ್ಗಳನ್ನು ಕೊಡಬೇಕು, ಮತ್ತು ಬೇರೆ ಬೇರೆ ಎಲ್ಲರಿಗೂ ಕೊಡ್ರಿ, ಅವ್ರಿಗೂ ಕೊಡಬೇಕು ಅಂತಂದಾಗ ಆ ಸಂದರ್ಭದಲ್ಲಿ ಕಿಟ್ಗಳನ್ನು ಕೊಟ್ಟರು ಅನ್ನುವಂಥದ್ದು. ಹೀಗಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡುವಂಥ ಕೆಲಸಕ್ಕೆ ನೀವೆಲ್ಲ ಭಾಜನರಾಗಿದ್ದೀರಿ. ಇವತ್ತು ಶ್ರೀಮಠದ ಜಾತ್ರೆ, ನಮ್ಮ ಶಾಖಾ ಮಠದ ಜಾತ್ರೆ ಇಲ್ಲ, ನಮ್ಮ ಗೃಹರಕ್ಷಕ ದಳ ಸಿಬ್ಬಂದಿ ಕಾರ್ಯಕ್ರಮ ಐತೆ ಅಂತ ತಿಳ್ಕೊಂಡು ನಿನ್ನೆ ದಿವಸ ಭಕ್ತರಿಗೆಲ್ಲ ಹೇಳಿಲ್ಲ, ನಾ ರಾತ್ರಿ ಪಾಲ್ಗೊಳ್ತೀನಿ, ಮುಂಜಾನೆ ಪಾಲ್ಗೊಳ್ತೀನಿ, ನಮ್ಮದೊಂದು ಕಾರ್ಯಕ್ರಮ ಐತೆ, ನಮ್ಮ ಮಠದ ಕಾರ್ಯಕ್ರಮ ಐತಿ, ಹೋಗ್ಬೇಕು ಅಂತ ಹೇಳಿದ್ವಿ. ಅವರು ಭಾಳ ಸಂತೋಷದಿಂದ ನಮ್ಮನ್ನು ಕಳಿಸಿಬಿಟ್ಟಿದ್ದಾರೆ. ನಿಮ್ಮನ್ನೆಲ್ಲ ನೋಡಿ ಬಹಳಷ್ಟು ಹರ್ಷವಾಗ್ತದೆ ಅನ್ನುವಂಥದ್ದನ್ನು ಹೇಳಿ ನಮ್ಮೆಲ್ಲ ಈ ಗೃಹರಕ್ಷಕ ದಳದ ಸಿಬ್ಬಂದಿ ಅಧಿಕಾರಿಗಳು ತುಂಬ ಚೆನ್ನಾಗಿ ಮಾತನಾಡಿದರು, ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದರು. ನಮ್ಮ ಶಂಕರ್ರಾವ್ ಅವರು ಏನು ನಿವೃತ್ತಿಯನ್ನು ಹೊಂದಿದ್ದಾರೆ, ಇನ್ನು ಅವರ ಒಳ್ಳೆಯ ಕೆಲಸಗಳು ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಡೀಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಎಲ್ಲಿ ನಮ್ಮ ಕೊಡೇಳಿ ಕೊಟ್ರೇಶ್ ಅವರು ಒಂದು ಮಾತು ಹೇಳ್ತಾರೆ, ನಮ್ಮ ಜೊತೆಗೆ ಬರಲಿ ಅಂತಂದು. ಹೌದು, ಇಂಥ ಜನರ ಜೊತೆಗೆ ನಾವು ಹೋಗಿದ್ದೆ ಯಾಕಂದರೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತೈತಿ ಅನ್ನುವಂಥದ್ದು. ಜನರ ಬದುಕಿಗೆ ಏನು ಬೇಕಾಗಿದೆ ಇವತ್ತು ಅದನ್ನೆಲ್ಲ ಕೊಡಲಿಕ್ಕೆ ಸಾಧ್ಯವಾಗ್ತೈತಿ. ಯಾಕೆ ಸಶಕ್ತರದವರು ಅರ್ಥ ಮಾಡ್ಕೊಂಡಾರ, ಯಾರನ್ನು ನಾವು ಅರ್ಥ ಮಾಡ್ಕೊತೀವಿ ಅವರ ಬದುಕಿಗೆ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತೈತಿ.
ನೋಡ್ರಿ ಎಡವಟ್ಟಿದ್ರೆ ಏನು ಮಾಡಿ ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣಿಯ ಭಕ್ತೆ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸೂರ್ಯಮಾಂಸ ಮಧ್ಯಮ ಅಂತ ವಚನದೊಳಗೆ ಬರ್ತದೆ. ಇದು ಅದಕ್ಕೆ ಅನ್ನೋದು ಒಂದು ಕಥೆ ಹೇಳಿ, ಈ ಹೆಣ್ಮಕ್ಳು ಇರ್ತಾರಲ್ಲ ಭಾಳ ಎಡವಟ್ಟು, ಸಣ್ಣ ಸಿಕ್ಕ ತಾಯಿನರು. ನಮ್ಮ ಶಂಕರ್ ಅವರಿಗೆ ಅವ್ರ ಧರ್ಮಪತ್ನಿ ಎಷ್ಟೊತ್ತಿಗಾರ ಬರ್ರಿ ಹೆಂಗಾರ ಇರ್ರಿ, ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ, ಮನೆ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ, ಮನೆ ಬಗ್ಗೆ ಚಿಂತೆ ಮಾಡಬೇಡ್ರಿ, ಸಮಾಜದ ಬಗ್ಗೆ ದೇಶದ ಬಗ್ಗೆ ಚಿಂತೆ ಮಾಡ್ರಿ ಅನ್ನುವಂಥದ್ರಿಂದ ಅವರು ಭಾಳ ಸಶಕ್ತರು. ಒಬ್ಬೊಬ್ರು ಇರ್ತಾರೆ ಭಾಳ ಎಡವಟ್ಟಿರ್ತಾರೆ. ಒಬ್ಬ ಹೆಣ್ಮಕ್ಳು ಇದ್ದಂತೆ ಎಡವಟ್ಟು, ಭಾರಿ ಎಡವಟ್ಟು. ಆಕೆಗೆ ಗಂಡ ಅಂತಿದ್ನಂತೆ, ಇಲ್ಲ ರೊಟ್ಟಿ ಮಾಡಿ, ನಾ ರೊಟ್ಟಿ ಮಾಡಂಗಿಲ್ಲ, ಚಪಾತಿ ಮಾಡಕ್ಕೆ. ಚಪಾತಿ ಮಾಡಂದ್ರೆ ನಾ ಮುದ್ದೆ ಮಾಡಕ್ಕೆ ಅಂತ ಅವನಿಗೆ ಆಗ್ತಾಗಿರ್ತದೆ. ಅವನಿಗೆ ಯಾವ್ದು ಬೇಕು ಅದನ್ನು ಮಾಡಿಸ್ಕೊಂಡು ತಿಂತಿದ್ದವ. ಅದು ಒಟ್ಟು ಹಿಂಗೆ ಬಟ್ಟೆ ತೊಳಿಬೇಡ ಅಂದ್ರೆ ಬಟ್ಟೆ ತೊಳೆಯಕ್ಕೆ, ಐರನ್ ಮಾಡಿದ್ದೀನಿ ನೀನು ಅಂದ್ರೆ ಐರನ್ ಮಾಡಿದಾಕಿ, ಹಿಂಗೆ ಎಡವಟ್ಟಿದ್ದಾಕಿ. ತಲೆ ಕೆಟ್ಟು ಹೋತ. ಅವರಪ್ಪ ಬಂದ, ನಿಮ್ಮಪ್ಪ ಬಂದನ, ಮತ್ತು ಹೋಳ್ಗೆ ಮಾಡಿ ನೀನು ಅಂದ, ಮಸ್ತ್ ಹೋಳ್ಗೆ ಮಾಡಿದ್ರು. ಹಿಂಗೆ ಮಂದಗಟ್ಟಿ ಮೇಲೆ ಹೊಂಟಿದ್ಲು ಹೊಳಿ. ಅವ್ರಿಗಿನ್ನ ತೆಪ್ಪಿರ್ತದ, ಹೊಂಟಿದ್ದು ತೆಪ್ಪದಾಗ ಹೋಗ್ಬೇಕಾಯ್ತು. ತೆಪ್ಪದಾಗ ಹತ್ತಿದ್ದಿ ಜಿಗದಿ ಅಂದ, ಕಮ್ಮಿ ಹರಿತಿರ್ತ ಜಿಗದ ಬಿಟ್ಟ ಹಾಳಾಗಿ ಹೋಗ್ಬೇಕಾಯ್ತು. ಹಿಂಗೆ ಎಡವಟ್ಟಿದ್ರಿ ಏನು ಮಾಡ್ಬೇಕಾಯ್ತು? ಅದಕ್ಕೆ ಇಬ್ಬರು ಕೂಡಿಕೊಂಡು ಹೋಗುವಂಥದ್ದು ಬದುಕದ. ಬಂಡಿ ಇದ್ದಂಗಿರಿ, ಎರಡು ಬಂಡಿ ಇದ್ದಂಗೆ. ಆ ಜೀವನಕ್ಕೆ ಹಿಂಗೆ ನಡ್ಕೊಂಡು ಹೋಗೋದು ಅವನು ಎಷ್ಟು ಸಂಭಾಳಿಸಿ ಮನೆಯೊಳಗೆ ಮತ್ತು ಹೊರಗಲು ಸಹಿತ ಅತ್ಯಂತ ಪ್ರೀತಿಯಿಂದ ನಡ್ಕೊಂಡು ಇವತ್ತು ಬೆಲ್ಲದ ಅರಸಾಗಿ ಇವತ್ತು ಎಲ್ಲರ ಜೊತೆಗೆ ನನ್ನ ಫ್ರಿಜ್ ತಂದಿರೋದು, ಇನ್ನೂ ಏನೇನ ಗಿಫ್ಟ್ ತಂದಾರ, ಯಾಕೆ ತಂದಾರ ಅಂತ ಹಿಂಗೆ ನನಗೇನು ಬೇರೆ ನನಗೇನು ಅದು ನನಗೂ ಮಾತಾಡೋಕೆ ಟೈಮ್ ಇಲ್ಲ. ಅಲ್ಲಿ ಸಹಿತ ಏಕ ಕಾರ್ಯಕ್ರಮಗಳು ನನಗೆ ಗೊತ್ತಿಲ್ಲ. ಯಾಕ್ರಿ ಅವ್ರನ್ನ ಕೇಳಿ ನಾನು ಯಾರು ಫ್ರಿಜ್ ತಂದಾರಲ್ಲ ಹಿಂದೆ ಏನಾದ್ರೆ ನನಗೆ ಗೊತ್ತಿಲ್ಲ ಅಂದ್ರೆ ಅವ್ರ ನಾ ಏನಾದ್ರು ಮಠಕ್ಕೆ ಕೊಡಕ್ಕೆ ತಂದಾರ ಅಂತ ಹಿಂಗೆ ಇಲ್ರಿ ನಮ್ಗೆ ಅವಾಗ ಮತ್ತೆ ನಮ್ಮ ಇರ್ಬೋದ್ರಪ್ಪಿ ಅದಕ್ಕೆ ಹೋಗಲಿ ಇಲ್ರಿ ಶಂಕರ್ ಸರ್ ಜಯಂತಿ ಅದಕ್ಕೆ ಭಾಳ ನೋಡ್ರಿ ಎಷ್ಟು ಖುಷಿ ತರ್ತದೆ ಅವ್ರಿಗೆಲ್ಲ ಮತ್ತೊಂದು ಜೋರಾಗಿ ಚಪ್ಪಾಳೆಗಳನ್ನು ಇಷ್ಟು ಅಭಿಮಾನ ಹಿಂದಿರ್ಬೇಕು. ಕೊನೆಗೆ ನಿವೃತ್ತಿ ಆದರೂ ನೀವು ಸಹಿತ ಹಾಗೆ ಕೆಲಸ ಮಾಡಬೇಕು. ಸಮಾಜ ನೆನೆಸ್ಬೇಕು, ಸಮಾಜ ನೆನೆಸ್ಬೇಕು. ಏನು ಎಂಥ ಒಳ್ಳೆಯ ವ್ಯಕ್ತಿ ಇದ್ನಪ್ಪ, ಇಂಥ ಆಫೀಸರ್ ಇದ್ರಪ್ಪ ಅಂತ ನೆನೆಸ್ಬೇಕು. ನೆನೆಸುವಂಗೆ ಮಾಡಿದ್ದೆ ಯಾಕಂದರೆ ನಮ್ಮ ಜೀವನ ಸಾರ್ಥಕವಾಗ್ತೈತಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಒಬ್ಬ ಸಂದೀಪ ಅಂತ ಶಿಷ್ಯ